ಇಲ್ಲ, ಅದ್ರ ಬಾಡಿಗೆ ಅದಾಗ್ತಾ ಇದೆ, ಮಾಡೋರು ಮಾಡ್ತಿದ್ದಾರೆ. ಯಾರ್ಯಾರ ಒಂದು ಹೊಸತನ, ಒಂದು ನಿಜವಾದ ಒಂದು ಬದಲಾವಣೆ ಬಯಸಿರೋರೆಲ್ಲ ತುಂಬ ಜನ ಮಾಡ್ತಿದ್ದಾರೆ. ಬಟ್ ಏನಂದರೆ ನನಗನ್ಸಿದ್ದೇನೆಂದರೆ ತುಂಬ ಜನಕ್ಕೆ ಇದು ಆಸೆ ಇದೆ ಬೇಗ ಆಗಬೇಕು ಅಂತ. ನಾನು ನೋಡಿರೋ ಪ್ರಕಾರ ಎಲ್ಲರಿಗೂ ಗೊತ್ತಿದೆ, ಪ್ರಜಾಕೀಯ ಎಲ್ಲರಿಗೂ ಆಗಬೇಕು ಅನಿಸಿದೆ, ಎಲ್ಲರಿಗೂ ಈ ವಿಚಾರಗಳು ಗೊತ್ತಿದೆ. ಬಟ್ ಏನಂದರೆ ನಾನೊಂದು ಇನಿಷಿಯೇಟಿವ್ ತೊಗೊತಿಲ್ಲ. ಅಲ್ಲಿ ಒಂದೇ ಕಡೆ ಅನ್ನಿಸ್ತಾ ಇರೋದು ನನಗೆ. ಎಲ್ಲಿ ಪ್ರಾಬ್ಲಮ್ ಇದೆ ಅಂದರೆ ನನಗೆ ಗೊತ್ತಾಯಿತು, ನಾನು ಸುಮ್ಮನೆ ಆಗ್ಬಿಡ್ತೀನಿ. ನಾನೊಂದು 4 ಜನಕ್ಕೆ ಹೇಳಬೇಕು ಅನ್ನೋದೊಂದು ಆ ಜವಾಬ್ದಾರಿ ಬಂದ್ಬಿಟ್ರೆ ಖಂಡಿತ ಅದ್ಭುತವಾದ ಬದಲಾವಣೆ ಆಗುತ್ತೆ. ಉಪ್ಪಿ ಸರ್, ವಿಜಯ್ ಅವರು ಗೆದ್ದಾದ ಮೇಲೆ ಕನ್ನಡ ಚಿತ್ರರಂಗದಲ್ಲೂ ಒಂದು ಕೂಗು ಜಾಸ್ತಿ ಆಗ್ತಾ ಇದೆ. ನಿಮ್ಮ ಕಿವಿಗೂ ಬಿದ್ದಿರಬಹುದು. ನಮ್ಮ ಕನ್ನಡದ ನಟರಿಗೂ ಈ ತಾಕತ್ತಿದೆ, ಮಾಡಬಹುದು ಅನ್ನುವಂತ ಒಂದು ಕೂಗು. ಅದಕ್ಕೆ ನಿಮ್ಮ ಇಮ್ಮಿಡಿಯೇಟ್ ರಿಯಾಕ್ಷನ್? ಇಲ್ಲ, ಎಲ್ಲರಿಗೂ ತಾಕತ್ತಿದೆ. ತಾಕತ್ ಪ್ರಶ್ನೆ ಬಂದರೆ ಆ ಥರ ಅಲ್ಲ. ನಾವು ಅಲ್ಲವರು ಗೆದ್ದಿದ್ದಾರೆ, ಅವರು ಇದಾಗಿದ್ದಾರೆ, ಅದಕ್ಕೋಸ್ಕರ ನಾವು ಇಲ್ಲಿ ಮಾಡಬೇಕು, ಆ ಥರ ಯೋಚನೆ ಮಾಡಬಾರ್ದು. ಖಂಡಿತ ಆ ಥರ ಎಷ್ಟೋ ಜನ ಕಲಾವಿದರುಗಳು ಏನೋ ರಾಜಕೀಯ ರಂಗದಲ್ಲಿ ಬಂದು ಸಕ್ಸಸ್ಫುಲ್ಲು ಆಗಿದ್ದಾರೆ. ರಾಜಕೀಯ ರಂಗದಲ್ಲಿ ಅವ್ರದ್ದು ಕೊಡುಗೆಗಳಿದ್ದಾವೆ, ಆ ಥರ ಇಲ್ಲ, ಆ ಥರ ಅಂತಲೇ ಹೇಳೋಕ್ಕಾಗಲ್ಲ. ಬಟ್ ಅದೇ ಹೇಳಿದ್ದು, ಏನು ಹೇಳಿ, ಆ ಥರಕ್ಕೆ ಪ್ರಶ್ನೆಗೆ ಇಷ್ಟು ಹೇಳ್ಬೋದು. ಬಂದಿದ್ದಾರೆ, ಮುಂದೆನೂ ಬರ್ಬೋದು, ಗೊತ್ತಿಲ್ಲ. ಸರ್, ಟಿವಿಕೆ ಅಫಿಷಿಯಲಿ ಅನೌನ್ಸ್ಮೆಂಟ್ ಆಗಿ ಅವರು ಶುರು ಮಾಡಿದ್ದು 2 ವರ್ಷ ಆಯಿತು. ಈ 2 ವರ್ಷದಲ್ಲಿ ನೀವೊಬ್ಬ ನಾಗರಿಕರಾಗೆ ಹೇಳಿ ಏನೇನು ವರ್ಕ್ ಆಗಿರಬಹುದು ಅಂತ? ಅಂದರೆ ಈಗ ರಿಸಲ್ಟ್ ಅಲ್ಲಿ ಯಾವ ರೀತಿ ವರ್ಕ್ ಆಯಿತು ಅದು ಅಂತ, ಟಿವಿಕೆ ಐಡಿಯಾಲಜಿ ಅಲ್ಲ, ಅದು ಗೊತ್ತಿಲ್ಲ. ನಾನು ತಮಿಳ್ನಾಡಲ್ಲಿಲ್ಲ, ನನಗೆ ಅವ್ರು ಏನೇನು ಪ್ರಣಾಳಿಕೆ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಏನು ಹೇಳಿ, ಈಗ ಏನು ಸೀಟ್ ಬಂದಿದೆ, ಚೆನ್ನಾಗಾಗಿದೆ, ಅವರು ಇದಾಗಿದ್ದಾರೆ ಅನ್ನೋಷ್ಟು ಗೊತ್ತು ನನಗಷ್ಟೇ. ಸರ್, ನೇಪಾಳದಲ್ಲಿ ಒಂದು ಕ್ರಾಂತಿ ಉಂಟಾಯಿತು, ಜಂಜಿಯರು. ಈಗ ತಮಿಳ್ನಾಡಲ್ಲಿ ಆಗ್ತಾ ಇದೆ. ಈಗ ನೆಕ್ಸ್ಟ್ ಕರ್ನಾಟಕ ಖಂಡಿತ ಆಲ್ ಓವರ್ ಇಂಡಿಯಾ ಆಗುತ್ತಿದ್ದು. ಆಲ್ ಓವರ್ ಇಂಡಿಯಾ ಆಗುತ್ತೆ. ಜನ ಬಯಸ್ತಿದ್ದಾರೆ ಒಂದು ಬದಲಾವಣೆನ. ಆ ಬದಲಾವಣೆ ಸಂಪೂರ್ಣವಾಗಿ ಬದಲಾವಣೆ ಆಗಲಿ ಅನ್ನೋದು ನನ್ನ ಆಸೆ ಅಷ್ಟೇ. ಅಂದರೆ ಆ ಬದಲಾವಣೆ ಜಸ್ಟ್ ಬರೀ ಪಾರ್ಟಿ ಚೇಂಜ್ ಆಗೋದ್ರಿಂದ ಒಂದು ಬದಲಾವಣೆ ಆಗುತ್ತೆ, ಅದಾಗಿದೆ, ತುಂಬ ಸತಿ ಆಗಿದೆ ಇದುವರೆಗೂ. ವ್ಯಕ್ತಿ ಚೇಂಜ್ ಆಗೋದ್ರಿಂದ ಒಂದು ಬದಲಾವಣೆ ಆಗುತ್ತೆ ಅಂತ ಬಯಸಿದ್ದಾರೆ, ಅದು ಆಗಿದೆ, ಈಗಲೂ ಆಗ್ತಾಯಿದೆ. ನಾನು ಹೇಳಿದ್ದು ವಿಚಾರಗಳಿಗೆ ಓಟ್ ಹಾಕೋವಂಥ ಒಂದು ಬಂದ್ಬಿಟ್ಟ ಅಂದರೆ ಅದು ನಿಜವಾದ ಅಲ್ಟಿಮೇಟ್ ಬದಲಾವಣೆ ಆಗುತ್ತೆ. ಅದು ಖಂಡಿತ ಅದನ್ನು ಬಯಸ್ತಾ ಇದ್ದೀನಿ ಅಷ್ಟೇ. ನಾನು ದಾವಣಗೆರೆಗೆ ನಾನು ಒಂದು ಟೈಮು ಬೈಲೆಕ್ಷನ್ಗೆ ರೌಂಡ್ ರಿಪೋರ್ಟ್ಗೆ ಹೋಗಿದ್ದೆ. ಇಲ್ಲೊಂದು ಗ್ರಾಮಸ್ಥರು ಕೇಳಿದೆ, ಪ್ರಜಾಕೀಯ ಅದೇನಿದೆ, ಉಪೇಂದ್ರ ಸರ್ ಬರಲ್ಲ ನಮಗೆ, ಉಪೇಂದ್ರ ಸರ್ ನಮಗೆ ಇಲ್ಲಿ ಗ್ರೌಂಡ್ ಬರಲ್ಲ. ಅದೇ ಇಲ್ಲ ಸರ್, ಪ್ರಜಾಕೀಯ ಇಲ್ಲ, ಆಗಲ್ಲ. ಇದು ಜನಗಳ ಪಕ್ಷ ಅಂದ್ರ ಮೇಲೆ ಪ್ರಜೆಗಳು ಮಾಡಬೇಕು ಅಂದಾಗ ಇಲ್ಲಿ ನಾನು ಅಂದ್ಕೊಂಡೆ ನಿಜವಾಗ್ಲೂ ಪ್ರಜೆಗಳೆಲ್ಲ ಇನ್ವಾಲ್ವ್ ಆಗ್ತಾರೆ ಅಂತ. ಖಂಡಿತ ಆಗೋರು ಆಗ್ತಿದ್ದಾರೆ. ಬಟ್ ಏನಂದರೆ ಹಳೆ ಮೈಂಡ್ ಸೆಟ್ ಇದೆಯಲ್ಲ, ಉಪೇಂದ್ರ ಅವ್ರು ಹೇಳ್ಬಿಟ್ಟು ಅವ್ರು ಮಾಡ್ಬೇಕ್ರಿ, ಅವರೇ ಮಾಡಿದೆ ಇನ್ನೂ ಬೇರೆಯವ್ರಿಗೆ ಹೇಳ್ತಾರೆ ಅವರು ಅಂತ. ನಾನು ಹಂಗೆ ಹೇಳ್ತಿಲ್ಲ ನಾನು ಯಾರಿಗೂ. ಅವ್ರು ಯಾರೋ ಒಬ್ರು ಚೆನ್ನಾಗಿ ವೀಡಿಯೋ ಮಾಡಿದ್ರು. ಅಲ್ಲ ರೀ, ಅವ್ರು ಹೇಳ್ತಿರೋದು ಅರ್ಥ ಆಗ್ತಿಲ್ಲ ನಿಮಗೆ, ಅವ್ರ ಕೆಲಸ ಅವ್ರು ಮಾಡ್ತಾರೆ ರೀ, ನಮ್ಮ ಕೆಲಸ ನಾವು ಮಾಡಬೇಕಿಲ್ಲ ಯುವಕರು. ಓಕೆ, ಎಷ್ಟೋ ಟೈಮ್ ವೇಸ್ಟ್ ಮಾಡ್ತೀನೋ, ಎಷ್ಟೋ ಏನೇನೋಕ್ಕೋ ನಾವು ಟೈಮ್ ಮಾಡ್ತೀವಿ. 1-2 ನಿಮಿಷ 1-2 ಲೈನ್ ಓದ್ಬಿಟ್ಟು ಇನ್ನೊಬ್ರಿಗೆ ಶೇರ್ ಮಾಡೋದಾಗಲಿ, ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡೋದಾಗಲಿ, ಅದ್ರ ಬಗ್ಗೆ 4 ಜನಕ್ಕೆ ಹೇಳೋದಾಗಲಿ, ಆ ಥರ ಆದರೆ ಅದ್ಭುತವಾದ ಬದಲಾವಣೆ ಆಗ್ಬಿಡುತ್ತೆ. ಸೊ ಇಲ್ಲಿ ಏನಾಗಿದೆ ಅಂದರೆ ನಮಗೆ ಅಭ್ಯಾಸ ಆಗ್ಬಿಟ್ಟಿದೆ. ಯಾರೋ ಒಬ್ಬ ಬಂದು ನಮ್ಮನ್ನು ಚೇಂಜ್ ಮಾಡಬೇಕು ಅನ್ನೋದು ಮೈಂಡ್ ಸೆಟ್ಟಲ್ಲಿ ಕೂತಿರೋದ್ರಿಂದ ನೆಕ್ಸ್ಟ್ ಇಲ್ಲಿ ಯಾರು ಬರ್ತಾರೆ ಚೇಂಜ್ ಮಾಡೋದಕ್ಕೆ ಅಂತ. ನಿಮಗೆ ಬರೀ ಆ ಪೋಸ್ಟ್ ಚೇಂಜ್ ಆಗಬೇಕು ಅಂದರೆ, ಅಥವಾ ಒಂದು ಪಾರ್ಟಿ ಚೇಂಜ್ ಆಗಬೇಕು ಅಂದರೆ ಖಂಡಿತ ಅದಾಗ್ಬೋದು, ಇಲ್ಲೂ ಕೂಡ ಆಗ್ಬೋದು. ಬಟ್ ಅದ್ರ ನೆಕ್ಸ್ಟ್ ಆಗುವಂಥದ್ದು ಇದೆಯಲ್ಲ, ಅದನ್ನು ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಅದು ಖಂಡಿತ ಆಗುತ್ತೆ. ಏನು ಹೇಳಿ, ಆ ಯುವಕರಲ್ಲಿ ಅದು ಬಂದುಬಿಟ್ರೆ ಒಂದು ಬದಲಾವಣೆ ಬೇಕು, ಈ ಥರ ಬದಲಾವಣೆ ಬೇಕು ಅಂತ ಬಂದಾಗ ಎಲ್ಲರೂ ಶುರು ಮಾಡ್ತಾರೆ ಇದನ್ನು. ಸರ್, ಇನ್ನು 1 ವರ್ಷ ಇದೆ, ಇಲ್ಲೂ ಕೂಡ ವಿಧಾನಸಭಾ 2028. ಪ್ರಜಾಕೀಯದಿಂದ ಜನ ಇನ್ನೂ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಬೇಕಂದರೆ? ವಿಜಯರು ಅಷ್ಟು ಬೇಗ ಅಲೆ ಸೃಷ್ಟಿ ಮಾಡೋದು, ನೀವು ಪ್ರಜಾಕೀಯದ ಯಾವ ಥರ ಏನು ಮಾಡ್ತೀವಿ? ಯಾಕಂದರೆ ಅಲ್ಲ, ನಾನು ಒಂದೇ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರಜಾಕೀಯದಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಬಿಡೋ, ಅದೋ ಬದಲು ಪ್ರಜಾಕೀಯಕ್ಕೆ ನಾವು ಏನು ಮಾಡ್ಬೋದು ಅಂತ ಯೋಚನೆ ಮಾಡಿಬಿಟ್ರೆ, ನಾನು 4 ಜನಕ್ಕೆ ಕೇಳ್ತೀನಪ್ಪ, ಇಷ್ಟೇ ನಾನು ಕೇಳ್ತಾ ಇರೋದು. ಇವಾಗ ನೀವು ಇಲ್ಲಿಂದ ಹೋದ್ರ ಮೇಲೆ ಮರ್ತು ಬಿಡಬಾರ್ದು ಇದನ್ನು. ಉಪೇಂದ್ರ ಅವ್ರು ಮಾತಾಡ್ಬಿಡು, ಉಪೇಂದ್ರ ಅವ್ರು ಏನೋ ಮಾಡ್ತಾರೆ. ಖಂಡಿತ ನಾನು ಮಾಡೋ ಕೆಲಸ ನಾನು ಮಾಡ್ತೀನಿ. ನೋಡಿ, ಇಲ್ಲೆಲ್ಲ ವೀಡಿಯೋ ಎಲ್ಲ ಚಾನಲ್ ಹತ್ರ ಕೂತ್ಕೊಂಡು ಮಾತಾಡ್ತಿದ್ದೀನಿ, ನಾನೊಂದು ಆ್ಯಪ್ ಮಾಡ್ತಾಯಿದ್ದೀನಿ. ನಾಳೆ ನೀವು ಗ್ರೌಂಡ್ಗಿಳಿಬೇಕಾ, ಅದನ್ನೂ ಮಾಡ್ತೀನಿ. ಅದೆಲ್ಲ ಪ್ರಶ್ನೆ. ನಿಮಗೂ ಒಂದು ಜವಾಬ್ದಾರಿ ಇದೆ. ಸಣ್ಣದಾಗಿ ನೀವು ಕೂಡ ಇದನ್ನು 4 ಜನಕ್ಕೆ ಹೇಳಬೇಕು. ಯಾಕಂದರೆ ಇದು ವಿಚಾರ ಇರೋದ್ರಿಂದ ಬರೀ ಉಪೇಂದ್ರ ಅಂದ್ಬಿಟ್ರಾಗಲ್ಲ. ಅವಾಗ ಉಪೇಂದ್ರ ಇಲ್ಲಿ ಬರಲೇ ಇಲ್ಲ ರೀ ಅಂತಾರೆ. ಇಲ್ಲೊಂದು 4 ವಿಚಾರ ಇದೆಯಲ್ಲ, ಒಂದು ಟ್ರಾನ್ಸ್ಪರೆನ್ಸಿ ತರೋದಿರ್ಬೋದು, SOP ಥರ ಕೆಲಸ ಮಾಡೋದಿರ್ಬೋದು, ಸಂಬಳಕ್ಕೆ ಕೆಲಸ ಮಾಡೋ ಒಂದು ಸಿಸ್ಟಮ್ ಬರಬೇಕು. ಈ ಥರದ ವಿಚಾರಗಳು ಹಿಂಗೆ ಬರಬೇಕು ನಮಗೆ. ಅದಕ್ಕೆ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಮಾಡ್ಬೋದು ಅನ್ನೋ ವಿಚಾರಗಳು ನಿಮ್ಗೆ ಯಂಗ್ಸ್ಟರ್ಸ್ಗೆ ಹೇಳೋದು ಬೇಕಾಗಿಲ್ಲ ಅಲ್ವಾ? ನಿಮಗೆಲ್ಲ ಗೊತ್ತಿದೆ, ಟೆಕ್ನಾಲಜಿಯಲ್ಲಿ ನೀವೆಲ್ಲ ಎಕ್ಸ್ಪರ್ಟ್ಸ್ಗಳು. ಸರ್, ರಾಜಕೀಯದಲ್ಲಿ ಪ್ರಣಾಳಿಕೆ ಬೇಕಾ, ಅಥವಾ ರಾಜಕೀಯದ ಪ್ರಣಾಳಿಕೆ ಬೇಕಾ, ಅಭಿವೃದ್ಧಿ ಬೇಕಾ, ಬದಲಾವಣೆ ಬೇಕಾ ಅನ್ನೋದು ಕೂಡ ಆಗ್ತದೆ. ಇತ್ತೀಚಿನ ನೋಡಿದ್ರೆ ಫ್ಲೆಕ್ಸ್ ಬ್ಯಾನರ್ ಗಲಾಟೆಗಳಾಗಿರ್ಬೋದು, ಕೆಲವು ನಾನು ಚಿನ್ನ ಕೊಡ್ತೀನಿ, ಒಡವೆ ಕೊಡ್ತೀನಿ, ಫ್ರೀ ಬಗ್ಗೆ ಕೊಡ್ತೀನಿ, ಆ ಬಗ್ಗೆ ಕೊಡ್ತೀನಿ ಅನ್ನೋ ಥರ ಇರ್ಬೋದು. ಈ ವಿಚಾರ ಅಂತವ್ರೆ ನಿಮ್ಮ ಐಡಿಯಾಲಜಿ ಯಾವ ಥರ ಇರ್ಬೋದು ಸರ್ ಜನರಿಗೋಸ್ಕರ ಅನ್ನೋದು? ಅಲ್ಲ, ಅದೇ ಹೇಳದ್ನಲ್ಲ, ನಿಮ್ಗೆ ಅದು ಬೇಕು ಅಂದರೆ ಅದು ನಡೀತಾನೆ ಇದೆ. ನಾನು ಹೇಳೋದು ನಿಮಗೆ, ನೋಡಪ್ಪ, ನೀನು ನನ್ನ ದುಡ್ಡು ಕೊಡು, ನಾನಿಗೇನೋ ಕೊಡ್ತೀನಿ ಅನ್ನೋದು ಬೇರೆ. ನೀವು ಟ್ಯಾಕ್ಸ್ ಕಟ್ತೀರಾ, ನಾನು ನಿಮ್ಗೇನೋ ಕೊಡ್ತೀನಿ ನಿಮಗೆ ಅನ್ನೋದು ಒಂದು.
ನಾನು ಹಂಗಲ್ಲ, ಫುಲ್ ದುಡ್ಡಿದೆ, ನಿಮ್ಗೆ ಏನು ಬೇಕು ಕೇಳಿ, ನೀವೇ ಕೇಳಿ. ಆ್ಯಕ್ಚುಲಿ ನಾನೇನು ಕೊಡ್ತೀನಿ ಅನ್ನೋದಲ್ಲ ಇಲ್ಲಿ. ನನಗೆ ಹಾಸ್ಪಿಟ್ಲ್ ಬೇಕು, ನನಗೆ ಇದು ಬೇಕು, ರೋಡ್ಸ್ ಬೇಕು, ನನಗೊಂದು ಜಾಬ್ಸ್ ಬೇಕು, ನನಗೆ ಇನ್ನೇನೋ ಇದಾಗಬೇಕು, ಆ ಎಲ್ಲ ವಿಷಯಗಳು ಇದರಲ್ಲಿದೆ. ಆ್ಯಕ್ಚುಲಿ ಆ ಥರದ್ದು ಒಂದು ವಿಷಯ ಇದು. ಸರ್, ನೀವು ಶುರು ಮಾಡಿದಾಗ 2017-18ರಲ್ಲಿ ಒಂದು ಹಾರ್ಡ್ ಕೋರ್ ಕ್ರಿಟಿಸಿಸಮ್ನ ಫೇಸ್ ಮಾಡಿದ್ರಿ ನೀವು ಪ್ರಜಾಕೀಯದ ವಿಚಾರವಾಗಿ. ಸಿನಿಮಾದವರು ರಾಜಕೀಯಕ್ಕೆ ಸೆಟ್ ಆಗಲ್ಲ ಅನ್ನುವಂಥ ಒಂದು ಮೇಲಲೆಯ ಕಮೆಂಟ್ಗಳು, ಅದನ್ನ ಕೆಲಸದ ಮೂಲಕನೇ ನಾವು ತೋರಿಸೋಣ ಅಂತಾನು ತುಂಬಾ ದಿನ ನೀವು ಕೆಲಸ ಮಾಡಿದ್ದೀರಾ. ವಿಜಯ್ ದಳಪತಿಯವರ ಗೆಲುವು ಆ ಒಂದು ಟೀಕೆಗಳನ್ನ ಇನ್ನು ಮುಂದೆ ಬ್ಯಾಕ್ವರ್ಡ್ ಮಾಡಬಹುದಾ? ಏನಕ್ಕೆ ಸಿನಿಮಾದವರು ಕೂಡ ರಾಜಕೀಯದಲ್ಲಿ ಕೆಲಸ ಮಾಡಬಹುದು. ಇಲ್ಲ, ಮಾಡಿದಾರಲ್ಲ ಇವರೇ. ನೀವೆಲ್ಲ ಈಗ ನೋಡ್ತಿದ್ದೀರಾ. ನಾನು ಹೇಳಿದ್ನಲ್ಲ, NT ರಾಮರಾವ್ ಅವರು ಅವಾಗಲೇ CM ಆದರು. ಓಕೆನಾ? ತುಂಬ ಜನ ಸಕ್ರಿಯವಾಗಿ ಏನೋ ರಾಜಕೀಯ ರಂಗಕ್ಕೆ ಬಂದು ಕೆಲಸ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಇದು ತುಂಬ ಹೊಸದಲ್ಲ, ಇದು ನಿಮಗೆಲ್ಲ ಹೊಸದನ್ಸಿರ್ಬೋದು, ಖಂಡಿತ ಆಗಿದೆ ಆ ಥರ. ಎಲ್ಲರಿಗೂ ಅವಕಾಶ ಇದೆ. ನಾನು ಹೇಳಿದ್ದು ಬರೀ ಸಿನಿಮಾ ಸ್ಟಾರ್ಗಳು ಅಂತಲ್ಲ. ನನ್ನ ಆಸೆ ಏನು ಗೊತ್ತಾ, ನೀವು ಕೂತಿದ್ದೀರಲ್ಲ, ನೀವು ಬಂದು ನಿಂತ್ಕೊಂಡ್ರೂ ಕೂಡ ಜನ ಓಟ್ ಹಾಕಬೇಕು, ಆ ಥರ ಒಂದು ಪರಿಸ್ಥಿತಿ ಬರಬೇಕು ಅಂತ. ಉಪೇಂದ್ರನ ಜೊತೆ ನಿಂತ್ಕೊಂಡ್ರೆ ನಿಮ್ಗೆ ಓಟ್ ಹಾಕ್ಬಾರ್ದು ಜನ, ಅರ್ಥ ಆಯ್ತಾ? ನಿಮ್ಮ ವಿಚಾರಗಳಿಗೆ, ನಿಮ್ಮ ಇದಕ್ಕೆ ಓಟ್ ಹಾಕುವಂಥ ಪರಿಸ್ಥಿತಿ ಬರಬೇಕು, ಆ ಥರ ಒಂದು ಸಿಸ್ಟಮ್ ಬರಬೇಕು ಅಂತ ಆಸೆ ಅಷ್ಟೇ. ಸರ್, ಎಲ್ಲೋ ಒಂದು ಕಡೆ ಒಬ್ಬ ರಾಜಕಾರಣಿಯವರ ಪ್ರತಿಷ್ಠಿತ ವೇದಿಕೆ ಹಂಚ್ಕೊಂತೀರಾ ನೀವು. ನಾವು ಕೆಲವೊಂದು ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ನಮಗೊಂದು ಆ ಕಮೆಂಟ್ ಕೊಟ್ಟು ನಮಗೊಂದು ಸ್ವಲ್ಪ ಬೇಜಾರಾಗುತ್ತೆ. ಎಲ್ಲೋ ಉಪೇಂದ್ರ ಪ್ರಜಾಕೀಯ ಮರ್ಜಾ ಬಿಟ್ರೆ ರಾಜಕೀಯಗಾರಣ ಜೊತೆ ಅವ್ರನ್ನ ಹೊಗಳುತ್ತಾರೆ. ಅಲ್ಲ ನೋಡಿ, ಅದೇನು ನೀವು ಎಷ್ಟು ನನ್ನ ಪ್ರಜಾಕೀಯ ಅಂದರೆ ಉಪೇಂದ್ರ ಅನ್ಕೊಂಡ್ಬಿಟ್ಟಿದ್ದೀರಾ. ಉಪೇಂದ್ರಂದು ಪರ್ಸ್ನಲ್ ಜೀವನ ಇದೆ, ನನಗೆ ಫ್ರೆಂಡ್ಸ್ಗಳಿದ್ದಾರೆ, ನಾನು ಯಾರ ಜೊತೆ ಫೋಟೋ ತೆಗೆಸ್ಕೊತೀನಿ, ಯಾವುದೋ ಪ್ರೋಗ್ರಾಮ್ ಕರೆದ್ರೆ ಹೋಗಿ ಮಾತಾಡ್ತೀನಿ, ಯಾರ್ದೋ ಮನೆಗೆ ಊಟಕ್ಕೆ ಹೋಗ್ತೀನಿ. ಅದಕ್ಕೂ ಇದಕ್ಕೆ ಯಾಕೆ ಸಂಬಂಧ? ನಾನು ಹೇಳಿದ್ದು ಇದು ಬೇರೆ, ಅದು ಬೇರೆ ಅಲ್ವಾ? ಇದಕ್ಕೆ ಯಾಕೆ ಸಂಬಂಧ ತರ್ತೀರಾ? ರಾಜಕೀಯ ಅನ್ನೋ ವಿಚಾರದಲ್ಲ, ಸ್ಯಾಂಡಲ್ವುಡ್ ಅಲ್ಲೂ ನಮಗೆ ವಿಜಯ್ ಥರನೇ ಎಲ್ಲೋ ಲೀಡರ್ಶಿಪ್ ಎಲ್ಲ ಕಡಿಮೆ ಇದೆ ಅನಿಸುತ್ತೆ. ಯಾಕಂದ್ರೆ ಲೀಡರ್ಶಿಪ್ ಹುಡುಕಿ ಸಿಗ್ತಾರೆ, ನಿಮಗೆ ಸಿಗ್ತಾರೆ, ಸ್ಯಾಂಡಲ್ವುಡ್ಡಲ್ಲೂ ಸಿಗ್ತಾರೆ. ಹುಡುಕಿ ಒಬ್ಬ ನಾಯಕನ ತನ್ನಿ. ಸರ್, ನಿಮ್ಮ ಹೆಸರು ಜನ ಓಡಾಡ್ತಿದೆ. ಅಲ್ಲ ಬಿಡಿ, ನಾನು ಹೇಳಿದ್ದೀನಲ್ಲ, ನಾನು ಆ್ಯಕ್ಚುಲಿ ನಾನು ಬೇರೆ ದಾರಿಲಿದ್ದೀನಿ. ನಿಮ್ಗೆ ಆ ಥರನೇ ಒಬ್ಬ ನಾಯಕ ಬೇಕು ಅಂದರೆ ಖಂಡಿತ ಸಿಗ್ತಾನೆ, ತನ್ನಿ, ಬದಲಾವಣೆ ತನ್ನಿ. ಓಕೆ ಸರ್, ಒಂದು ಸಮಯದಲ್ಲಿ ಬಿಜೆಪಿ ಕೂಡ ಹೊಸ ಪಕ್ಷವಾಗಿ ಇತ್ತು ಭಾರತಕ್ಕೆ. ಅದಾದ್ಮೇಲೆ ಅದು ಆಡಳಿತಕ್ಕೆ ಬರುತ್ತೆ, ಏನೆಲ್ಲ ಮಾಡಿದೆ ನೋಡಿದೀವಿ. ಪ್ರಜಾಕೀಯದಿಂದ ಆಗುವಂತ ಮ್ಯಾಜಿಕ್ ಹೇಗಿರ್ಬೋದು ಸರ್ ಮುಂದಿನ ಅಸೆಂಬ್ಲಿ ಎಲೆಕ್ಷನ್? ಆ ಮ್ಯಾಜಿಕ್ ನೀವು ಮಾಡ್ಬೇಕು ಇವ್ರೆ, ಖಂಡಿತ ನಾನು ಹೇಳ್ತೀನಿ, ಮ್ಯಾಜಿಕ್ ಆಗುತ್ತೆ. ನಾನು ಹೇಳಿದ್ದು, ನನಗೆ ಕೆಲಸ ಕೊಟ್ರ ಮೇಲೆ ತಾನೇ ನಾನಿಂದ ಏನೋ ನೀವು ಹೇಳ್ಬೇಕು. ನಾನು ಹಿಂಗೆ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ನೀವು ನನಗೆ ಕೆಲಸ ಕೊಟ್ಟರೆ ನಾನು ಏನು ಮಾಡ್ತೀನಿ ಅಂತ ತೋರಿಸ್ತೀನಿ. ನೀವು ಅದಕ್ಕೆ ಮುಂಚೆನೇ ಏನು ಮ್ಯಾಜಿಕ್ ಅಂದರೆ ಫಸ್ಟ್ ನೀವು ಮ್ಯಾಜಿಕ್ ಮಾಡಿ ಒಂದು ಬದಲಾವಣೆ ತನ್ನಿ. ಆಗಲ್ಲೇನ್ರಿ? ಕೊನೆಯದಾಗಿ, ಈಗ ದಳಪತಿಯವರ ಗೆಲುವು ಉಪ್ಪಿಯವರ ಚಿಂತನೆಗಳಲ್ಲಿ ಹೇಗೆ ಸೇರ್ಕೊಂಡಿದೆ? ಇಲ್ಲ ರೀ, ಇದಕ್ಕೆ ಸಂಬಂಧ ಇಲ್ಲ ಇವರೇ. ಅದಕ್ಕೂ ಇದಕ್ಕೆ ಏನು ಸಂಬಂಧ? ನೀವು ಯಾವುದೋ ಹೋಲಿಸ್ತಾ ಇದ್ದೀರಾ. ಖಂಡಿತ ಅವ್ರ ಗೆಲುವು ಸಂತೋಷ. ಒಂದು ನಮ್ಗೆ ಯಾವಾಗಲೂ ಹೊಸಬರು ಬಂದಾಗ ಒಂದು ಆಸೆ ಬರುತ್ತೆ. ಆ್ಯಕ್ಚುಲಿ ಏನು ಹೇಳಿ, ಅದು ಒಬ್ಬ ಯಂಗ್ಸ್ಟರ್ ಆ ಥರ ಅವ್ರು ಬಂದಾಗ ಏನೋ ಒಂದು ಬದಲಾವಣೆ ಆಗುತ್ತೆ ಅನ್ನೋ ಆಸೆ ಬರುತ್ತೆ. ಖಂಡಿತ ನೋಡೋಣ, ಕಾದು ನೋಡೋಣ ಅದ್ರ ಬಗ್ಗೆ ಏನಾಗುತ್ತೆ ಅಂತ. ಸರ್, ನಾಯಕತ್ವ ಕೊರತೆ ಏನಾದ್ರು ಇದೆಯಾ? ಯಾಕಂದರೆ ನಾನು ಕೆಲವೊಂದು ನನಗೆ ಅರ್ಥ ಆಗ್ತಿಲ್ಲ. ನೀವು ನಾಯಕತ್ವ ಕೊರತೆ ಅಂದರೆ ನಿಮ್ಗೆ ಯಾರೋ ಒಬ್ರು ಬಂದು ಎಲ್ಲ ಬದಲಾವಣೆ ಮಾಡಿಬಿಡ್ಬೇಕಾ? ಇಲ್ಲ ಸರ್, ಎಲ್ಲ ನಾವು ಬದಲಾವಣೆ ಮಾಡಬೇಕು. ಸ್ವಲ್ಪ ಮಾಡಿ, ನೀವು ಫುಲ್ ಮಾಡಬೇಡಿ. ಏನು ಇವಾಗ ಅದೊಂದು ಹೇಳ್ತಾರೆ, ಎಲ್ಲರೂ CM ಹಾಕಾತೇನ್ರಿ, ಎಲ್ಲರೂ MLA ಹಾಕಾತೇನ್ರಿ ಅಂತಾರೆ. ಅದೆಲ್ಲ ಹೇಳ್ತಿರೋದು. ವೋಟ್ರಾಗಿ ನಿಮ್ದೊಂದು ಜವಾಬ್ದಾರಿ ಇದೆ ಅಲ್ವಾ? ಇಲ್ವಾ ಹೇಳಿ? ಇದೆಯಾ ಇಲ್ವಾ? ಆಧಾರ ಹೇಳ್ರಪ್ಪ. ಏನದು ಜವಾಬ್ದಾರಿ? ವಿಚಾರಗಳಿಗೆ ಓಟ್ ಹಾಕ್ಬೇಕು ನೀವು. ನಾಳೆ ಇದು ಆಗಲಿಲ್ಲ ಅಂದರೆ ಕೇಳಬೇಕು, ಮಾತಾಡಬೇಕು. ನೀವು ಅದನ್ನೆಲ್ಲ ಸ್ಪ್ರೆಡ್ ಮಾಡಬೇಕು. ಇಲ್ಲ, ನಾವು ಯಾವ ವ್ಯಕ್ತಿ ನೋಡಲ್ಲ, ಪಾರ್ಟಿ ನೋಡಲ್ಲ, ನಮ್ಗೆ ಯಾರು ಕೆಲಸ ಮಾಡ್ತಾನೆ, ಯಾವ ಥರ ಕೆಲಸ ಮಾಡ್ತೀನಿ, ಅದಕ್ಕೆ ನಾನು ಓಟ್ ಹಾಕ್ತೀನಿ ಅನ್ನೋದು ನಿಮ್ಮೊಳಗೆ ಬರಬೇಕದು. ಪ್ರತಿ ಸತಿ ಸರ್ ನಮಗೊಬ್ಬ ನಾಯಕ ಬೇಕಲ್ಲ ಸರ್, ನೀವೇನು ಮಾಡ್ತೀರಾ ಸರ್, ಎಷ್ಟು ಸತಿ ಅಂತ ಕೇಳ್ತೀರಾ? ನಾನು 8 ವರ್ಷದಿಂದ ಹೇಳ್ತಾನೆ ಇದ್ದೀನಿ. ನೀವೊಂದು ಚೂರು ಮಾಡಲ್ವಾ? ಒಂದು 1% ಅಪ್ಪ, ಅದಷ್ಟೇ. ಒಂದು ವೀಡಿಯೋ ಮಾಡಾಕಿ ನೋಡ್ರಿ, ನಾನು ನಿಮ್ಮ ವಿಚಾರಕ್ಕೆ ಓಟ್ ಹಾಕ್ತೀನಿ. ನಾನು ಇನ್ಮೇಲೆ ನಾನು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳ, ಯಾವ ಪಕ್ಷ ಯಾವ ಪಾರ್ಟಿ ನಾನು ನೋಡಲ್ಲ. ನಾನು ನಾಳೆ ಯಾರು ಓಟ್ ಕೇಳಕ್ಕೆ ಬಂದರೆ ಕೇಳ್ತೀನಿ, ನೀನು ಹಿಂಗೆ ಮಾಡ್ತೀನಪ್ಪ ಕೆಲಸ, ಯಾವ ಥರ ಕೆಲಸ ಮಾಡ್ತೀಯ ನೀನು, ನನಗೆ ಈ ಥರ ವರದಿ ಒಪ್ಪಿಸ್ತೀಯಾ, ನಾಳೆ ಕೆಲಸ ಸರಿ ಮಾಡಿ ರಿಸೈನ್ ಮಾಡು ಅಂತೀನಿ, ಮಾಡ್ತೀಯ ನೀನು ಅಂತ ಒಬ್ಬೊಬ್ಬ ವೋಟ್ರ್ ಕೇಳಬೇಕು. ನಾನೊಬ್ಬ ಕೇಳಿದ್ರೆ ಆಯ್ತದ ಅದು? ಅಂದರೆ ನಿನ್ನ ಜೊತೆ ಇವರು ಸೇರ್ಕೊತಾರೆ, ಅವರು ಸೇರ್ಕೊತಾರೆ, ಒಂದು ಶಕ್ತಿ ಹುಟ್ಟತ್ತವಾಗ. ಅದೇ ಜನ್ಸಿ, ಅದೇ ನಿಮ್ಮ ಯಂಗ್ಸ್ಟರ್ಸ್ಗಳದಲ್ವಾ? ಅಲ್ಲೇನ್ರಿ? ಅದು ಬರಬೇಕಲ್ವಾ? ನಾನು ಸೈಲೆಂಟಾಗಿ ಇದ್ಬಿಟ್ಟು ನಾನೇನು ಕೇಳೋದು, ನಾನೇನು ಕೇಳೋದು ಹಂಗಂದರೆ ಒಬ್ಬ ಸ್ಟಾರ್ಟ್ ಮಾಡಬೇಕು. ಎಷ್ಟೋ ಜನ ಮಾಡ್ತಿಲ್ಲ ವೀಡಿಯೋಗಳು, ಮಾಡ್ತಾ ಇದ್ದಾರಲ್ವಾ? ಎಷ್ಟೋ ಜನ ಮಾಡ್ತಾರೆ, ಟ್ರೈ ಮಾಡ್ತಾರೆ, ಈ ಥರ ಮಾಡ್ಬೇಕು, ಈ ಥರ ಮಾಡಬೇಕು ಅಂತ. ಆ ಥರ ಸರ್, ಪ್ರಜಾಕೀಯ ಒಂದು ವಿಚಾರದೊಳಗೆ ಎಷ್ಟು ಉಪೇಂದ್ರ ಸರ್ ಬರ್ತಾ ಇಲ್ಲ, ಯಾಕಂದ್ರೆ ಗ್ರೌಂಡ್ ರಿಪೋರ್ಟ್ ಬರ್ತಾ ಇದ್ದೀನಿ ರೀ. ಈಗ ಬರ್ತಾ ಇಲ್ಲ ಅನ್ನೋದು ಕೂಡ ಆ ಜನಗಳಿಗೆ ಏನು ಹೇಳ್ತಾರೆ? ಬರ್ತಾ ಇದ್ದೀನಿ, ನಾನು ಇದೀನಿ ಇಲ್ಲೇ, ನಾನು ಸಕ್ರಿಯವಾಗಿರ್ತೀನಿ. ನಾಳೆ ನೀವು ಎಲೆಕ್ಷನ್ ನಿಂತ್ಕೊಬೇಕು ಅಂತೀರಾ, ನಿಂತ್ಕೊತೀನಿ. ಓಕೆನಾ?
ಈಗಲೇ ನಿಂತ್ಕೊತೀನಿ, ಓಕೆನಾ? ಅಲ್ಲ, ನಿಂತ್ಕೊತೀನಿ ಖಂಡಿತ. ಆ ಸಂದರ್ಭ ನನಗೂ ಅನ್ನಿಸ್ಬೇಕು. ಆ್ಯಕ್ಚುಲಿ ಏನು ಹೇಳಿ, ನನಗೂ ಒಂದು ಅನ್ನಿಸ್ಬೇಕಲ್ವಾ, ಇಲ್ಲಪ್ಪ ಒಂದು ಎಲ್ಲರದು ಒಂದು ಎನ್ಕರೇಜ್ಮೆಂಟ್ ಇದೆ ಈ ವಿಚಾರಕ್ಕೆ ಅಂದರೆ ನನಗೂ ಒಂದು ಆಸಕ್ತಿ ಬರುತ್ತೆ. ನಾನು ನಿಮಗೋಸ್ಕರ ಕೆಲಸ ಮಾಡೋಕ್ಕೆ ಬರ್ತೀನಿ, ನೀವು ನಮ್ಗೆ ಬೆನ್ನು ತಟ್ಟಬೇಕು ತಾನೆ. ಬನ್ನಿ ಸರ್ ನಾವೆಲ್ಲ ಇದ್ದೀವಿ ಅಂದರೆ ನನಗೂ ಎದ್ದು ಕೂತ್ಕೊತೀನಿ. ನನಗೀಗ ಹತ್ತತ್ರ 60 ಆಗ್ತಾ ಬಂತು, ನೀವೆಲ್ಲ 20-25 ವರ್ಷ ಹುಡುಗರು, ನೀವು ಏನೋ ಜೋಶ್ ಕೊಡಬೇಕಾ? ಸರ್ ಬನ್ನಿ ಸರ್, ಎದ್ದೇಳಿ ಸರ್, ಮಾಡಿ ಸರ್ ಅಂತ ನಾನು ಮಾತ್ರ ಕೂತಿರ್ತೀನಿ ಸರ್, ಹೆಂಗದು?